ಅಪ್ಪ ಮ್, ಏನಮ್ಮ ಇದು? ನಿನ್ ಗಂಡ ನಿನಗೆ ಸುಪ್ಪತ್ತಿಗೆ ಹಾಸಿಗೆ ಎಲ್ಲ ಕೊಡ್ಸಿದಾನೆ ಅಂತ ಹೇಳಿದ್ಯಲ್ಲ, ಇದೇ ಏನಮ್ಮ? ಅಪ್ಪ ನಾನೀಗ ಮನೆ ಒಳಗೆ ಬರಬಾರ್ದಪ್ಪ, ಅದಕ್ಕೆ. ಅಲ್ಲಮ್ಮ, ಮಣ್ಣು ನೋಡಿದ ತಕ್ಷಣ ಅಲ್ಲಿ ಎಂಥ ಬೆಳೆ ಬೆಳಿಬಹುದು ಅಂತ ಹೇಳೋನ್ ನಾನು. ನನ್ನ ಮಗಳು ಈ ಪರಿಸ್ಥಿತಿ ನೋಡಿನು ನಿಜ ಏನು ಅಂತ ನನಗೆ ಗೊತ್ತಾಗಲ್ವೇಮ್ಮ? ನಾನು ಸಂತೋಷವಾಗಿದ್ದೀನಪ್ಪ. ಹೌದಮ್ಮ, ನೀನ್ ಎಷ್ಟು ಸಂತೋಷವಾಗಿದ್ದೀಯ ಅಂತ ಈ ಫೋಟೋ ಹೇಳುತ್ತಮ್ಮ. ಅಪ್ಪ, ಅವ್ರು ತುಂಬಾ ಒಳ್ಳೆಯವ್ರು ಕಣಪ್ಪ. ನೀನೇ ಅವ್ರನ್ನ ಅರ್ಥ ಮಾಡ್ಕೊಳ್ದೆ ನನ್ನನ್ನ ಅವ್ರ ತಲೆ ಕಟ್ಬಿಟ್ಟೆ. ನನ್ನನ್ನು ಮದುವೆ ಮಾಡ್ಕೊಂಡು ಅವರೆಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಏನ್ ಹೇಳ್ತಿದ್ಯಮ್ಮ? ಅಪ್ಪ, ದಯವಿಟ್ಟು ಈ ವಿಷಯನ ಮಾವಯ್ಯವ್ರ ಹತ್ರ ಹೇಳಿ ಅವ್ರ ಸಂತೋಷನೂ ನನ್ನ ನೆಮ್ಮದಿನೂ ಹಾಳು ಮಾಡಬೇಡಿಪ್ಪ. ನಿಜ ಹೇಳಮ್ಮ, ನಿನ್ನ ಜೀವನದಲ್ಲಿ ನೆಮ್ಮದಿ ಅಂತಿದ್ದೀಯಮ್ಮ? ಹೌದಪ್ಪ, ಇನ್ನೊಬ್ಬಳನ್ನ ಕಟ್ಕೊಂಡ್ರು ನನ್ನನ್ನು ನೋಡಿ ಕೊರಗೋ ನನ್ನ ಯಜಮಾನ್ರು. ನನ್ನ ಕಣ್ಣಲ್ಲಿ ನೀರು ಬಂದ್ರೆ ಸಾಕು, ಆ ಯಮ್ಮನ ಮನಸ್ಸೇ ಕರಗೋಗುತ್ತೆ. ಇವರೆಲ್ಲ ಇರಬೇಕಾದ್ರೆ ನನ್ನ ನೆಮ್ಮದಿಗೆ ಏನಪ್ಪ ಕಮ್ಮಿ? ಅಪ್ಪ, ಈ ವಿಷಯ ಆ ಯಮ್ಮನ್ ತಿಳಿಯೋಕ್ ಮುಂಚೆ ಬೆಳಗಾಗೋ ಮೊದಲೇ ನೀವಿಬ್ರು ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬಿಡಿಪ್ಪ. ದಯವಿಟ್ಟು ಹೋಗ್ಬಿಡಿಪ್ಪ. ಅಲ್ಲಮ್ಮ, ನೀನ್ ಹೀಗೆ ಬದುಕ್ತಿರೋದನ್ನ ನೋಡಿನೂ ಕೂಡ ಅವನಿಗೇನು ಹೇಳದೆ ಹೋಗು ಅಂತೀಯಲ್ಲಮ್ಮ? ಅಪ್ಪ, ನಿಜ ಗೊತ್ತಾಗೋದ್ರೆ ನಡಿಬಾರ್ದು ನಡೆದೋಗುತ್ತೆ. ಅಪ್ಪ, ನಿಮ್ಮ ಮನೇಲಿ ಇರೋದಕ್ಕಿಂತ ಈ ತಾಳಿ ಜೊತೆ ಈ ಮನೇಲಿ ಇದ್ಬಿಡ್ತೀನಿ ಅಪ್ಪ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿಪ್ಪ, ದಯವಿಟ್ಟು. ನನ್ನ ಶತ್ರುನು ಕೂಡ ತನ್ನ ಮಗಳನ್ನ ಇಂಥ ಪರಿಸ್ಥಿತಿಯಲ್ಲಿ ನೋಡೋದ್ ಬೇಡಪ್ಪ. ಅಮ್ಮ, ನೀ ಸುಖವಾಗಿರಮ್ಮ. ದೇವ್ರು ನೀನ್ ಸುಖವಾಗಿಟ್ಟಿರ್ಲಿ.